ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸದ್ದಾಂ ನೆಲೋಗಿ. ಇವತ್ತು ವಿಶೇಷವಾಗಿ ಹೊಸದಾಗಿ ನಮ್ಮ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ಸ್ಟಾರ್ಟ್ ಆಗಿದೆ. ಕಲಬುರಗಿಯಲ್ಲಿ ಕೇಂದ್ರ ಕಚೇರಿ ಇದೆ. ಇವತ್ತು ಮೊದಲನೇ ಟಾಪಿಕ್ ಟಾರ್ಗೆಟ್ ರಶೀದ್ ಮುತ್ಯ. ಈ ಟಾಪಿಕ್ ಯಾಕಪ್ಪ ಟಾರ್ಗೆಟ್ ರಶೀದ್ ಮುತ್ಯ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಇಷ್ಟು ದಿನ ಸಾಮಾಜಿಕ ಜಾಲತಾಣದಲ್ಲಿ ರಶೀದ್ ಮುತ್ಯನ ಟಾರ್ಗೆಟ್ ಮಾಡ್ತಿದ್ರು. ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ರಶೀದ್ ಮುತ್ಯನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ, ಏನು, ಯಾರು ಟಾರ್ಗೆಟ್ ಮಾಡಿದ್ರು ಇದೆಲ್ಲವೂ ಕೂಡ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಫಸ್ಟ್ ಈ ಬೈಟ್ನ ಒಂದು ಕೇಳ್ಕೊಂಬನ್ನಿ. ಮಣಿಕಂಠ ರಾಠೋಡ್ ಜೇವರ್ಗಿಗೆ ಬರೋ ಮುಂಚೆ ಏನ್ ಮಾತನಾಡಿದ್ದಾರೆ ಅಂತ ಕೇಳ್ಕೊಂಬನ್ನಿ. ಅದಕ್ಕೆ ಆಮೇಲೆ ನಾನು ಹೇಳ್ತೀನಿ ಏನ್ ಹೇಳ್ಬೇಕು, ಇದು ಯಾಕೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಶೀದ್ ಮುತ್ಯ ಇವನು ಯಾವ ಪಾಂಡಿತ್ಯನೂ ಅಲ್ಲ, ಪುರೋಹಿತನೂ ಅಲ್ಲ, ಅದೇ ತರ ಯಾವ ಸಾಹಿತ್ಯನೂ ಹೇಳಲ್ಲ, ಯಾವ ಪುರಾಣಗಳನ್ನು ಹೇಳಲ್ಲ. ಇವನು ಎಂತ ಮುತ್ಯ? ಇವನು ಎಲ್ಲ ಡೋಂಗಿಬಾಜಿ ಮಾಡಿ ಜನರನ್ನು ಮೋಸ ಮಾಡ್ತಾ ಇದ್ದಾನೆ. ಮೂರ್ಖ ಇವನು, ಶತಮೂರ್ಖ. ಇವನೊಬ್ಬ ದನಗಳ ಕಂಡ ತಿನ್ನವ. ಇವನು ಯಾವ ಮೂಲಿವ ಮುತ್ಯನೂ ಅಲ್ಲ. ಅದಕ್ಕಾಗಿ ಇವತ್ತು ನಾನು ಜೇವರ್ಗಿ ಬರ್ತಾ ಇದ್ದೀನಿ. ನೋಡಿದ್ರಲ್ಲ, ಇದು ಮಣಿಕಂಠ ರಾಥೋಡ್ ಬಿಜೆಪಿ ಮುಖಂಡ. ಚಿತ್ತಾಪುರ ತಾಲೂಕಿನಲ್ಲಿ MLA ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಾಜಿತ ಅಭ್ಯರ್ಥಿ ಆಗಿದ್ದಾರೆ. ಸೋಲನ್ನ ಅಪ್ಪಿದ್ದಾರೆ. ಮೊದಲ ಬಾರಿಗೆ ನಿಂತು ಚೆನ್ನಾಗಿ ಓಟನ್ನ ತಗೊಂಡಿದ್ದಾರೆ. ಗೆಲ್ಲೋ ಭರವಸೆ ಇತ್ತು. ಕೊನೆಯಲ್ಲಿ ರಾಜತಂತ್ರ ಗೊತ್ತಿರಲಿಲ್ಲ ಅನ್ಸುತ್ತೆ, ಸೋಲನ್ನ ಅಪ್ಪಿದ್ದಾರೆ. ಆದ್ರೆ ಇವಾಗ ಇಷ್ಟು ದಿನ ಮಣಿಕಂಠ ರಾಥೋಡ್ ಕೇವಲ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ವಿರುದ್ಧ ಹೇಳಿಕೆಯನ್ನ ಕಲಬುರಗಿಯಲ್ಲಿ ಸತತವಾಗಿ ನೀಡ್ಕೊಂಡು ಬಂದಿದ್ದಾರೆ. ಆದ್ರಿಂದನೇ ಹೆಚ್ಚು ಕಮ್ಮಿ ಪಬ್ಲಿಸಿಟಿ ಕೂಡ ಸಿಕ್ಕಿದೆ. ಆದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ರಶೀದ್ ಮುತ್ಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ರಶೀದ್ ಮುತ್ಯ ಯಾರು ಅಂದ್ರೆ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮ. ಇಲ್ಲಿ ರಶೀದ್ ಮುತ್ಯ ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಿರೋ ಮುತ್ಯ. ಟ್ರೆಂಡಿಂಗ್ ಅಲ್ಲಿ ಇದಾರೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಅಂದ್ಮೇಲೆ ಅವ್ರದೇ ಅಂತ ವೋಟ್ ಬ್ಯಾಂಕ್ಗಳಿರುತ್ತೆ, ಅವ್ರದೇ ಆದ ಫಾಲೋವರ್ಸ್ ಇರ್ತಾರೆ. ಅವರನ್ನ ಟಾರ್ಗೆಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಪಬ್ಲಿಸಿಟಿ ಸಿಗುತ್ತೆ. ಒಂದು ಕಡೆ ಆಲ್ರೆಡಿ ಮಣಿಕಂಠ ರಾಥೋಡ್ಗೆ ಪಬ್ಲಿಸಿಟಿ ಇದೆ, ಆದರೂ ಕೂಡ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಹೊರಟಿದ್ದಾರೆ. ರಶೀದ್ ಮುತ್ಯ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದ್ದಾರೆ, ದೂರು ಕೂಡ ನೀಡಿದ್ದಾರೆ. ನೆಲೋಗಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ದೂರನ್ನ ನೀಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ರಶೀದ್ ಮುತ್ಯ ಬಗ್ಗೆ ಅವ್ರು ಏನ್ ಹೇಳ್ತಾರಂತಂದ್ರೆ, ಶತಮೂರ್ಖ, ದನ ಖಂಡ ತಿನ್ನುವ, ಯಾವುದೇ ಪಾಂಡಿತ್ಯ ಇಲ್ಲ, ಡೋಂಗಿಬಾಜಿ, ಇದೆಲ್ಲ ಖುದ್ದು ಮಣಿಕಂಠ ರಾಥೋಡ್ ಹೇಳ್ತಾರೆ. ಬಟ್ ಮಣಿಕಂಠ ರಾಥೋಡ್ ಅವ್ರಿಗೆ ನಾವು ಕೇಳೋ ಒಂದು ಪ್ರಶ್ನೆ ಏನಂತಂದ್ರೆ, ದನ ಖಂಡ ತಿನ್ನುವ ಈ ಪದ ಬಳಕೆ ಇದೆಯಲ್ಲ, ಅವಿವೇಕಿತನದ ಪರಮಾಕರ್ಷೆ. ಯಾಕಂತಂದ್ರೆ ಯಾರು ತಿಂತಾರೆ, ಯಾರು ತಿನ್ನಲ್ಲ, ಪ್ರಜಾಪ್ರಭುತ್ವ ಇದೆ, ಎಲ್ರಿಗೂ ಸಂವಿಧಾನ ಇದೆ, ಅವರವರಿಗೆ ಬಿಟ್ಟಿದ್ದು ಆಹಾರ ಪದ್ಧತಿ. ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಣಿಕಂಠ ರಾಥೋಡ್ ಅವರು ದನ ಖಂಡ ತಿನ್ನುವ ಅಂತ ಹೇಳ್ತಿದ್ದಾರೆ. ಇದು ಎಲ್ಲೋ ಕಡೆ ಕೆಲವು ಮುಸ್ಲಿಮ್ಸ್ ಮುಖಂಡರುಗಳಾಗಿರ್ಬೋದು, ಅನೇಕ ನಾಯಕರಿಗೂ ಕೂಡ ಅಸಮಾಧಾನ ಆಗಿದೆ. ಇಷ್ಟು ದಿನ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ತೀರಾ ವೈಯಕ್ತಿಕವಾಗಿ ದಾಳಿ ಮಾಡ್ತಿದ್ದವರು ಇವತ್ತು ಏಕಾಏಕಿ ರಶೀದ್ ಮುತ್ಯವನ್ನ ಟಾರ್ಗೆಟ್ ಮಾಡಿದ್ದಾರೆ. ರಶೀದ್ ಮುತ್ಯ ಅದೇನೋ ಔಷಧಿ ಕೊಡ್ತಾರಂತೆ, ಕ್ಯೂರ್ ಆಗುತ್ತಂತೆ, ಅದಾಗುತ್ತಂತೆ ಅಂತೆ. ನಾವು ಬ್ರ್ಯಾಂಡ್ ಕರ್ನಾಟಕ ನ್ಯೂಸು ಕೂಡ ಯಾರ ಪರವಾಗೂ ಕೂಡ ಮಾತನಾಡುತ್ತಿಲ್ಲ. ಮೂಢನಂಬಿಕೆಗೂ ಕೂಡ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ಸಪೋರ್ಟ್ ಕೊಡಲ್ಲ. ಆದರೆ ನಂಬಿಕೆ, ದೈವಶಕ್ತಿ ಇರ್ಬೋದು, ಅವರ ಇಟ್ಟಿರೋ ನಂಬಿಕೆ. ಸಂತಾನ ಭಾಗ್ಯದಲ್ಲಿ ಹಲವಾರು ವಿಡಿಯೋಗಳನ್ನು ನೋಡಿದೀವಿ. ಸಂತಾನ ಭಾಗ್ಯ ಮಾಡಿಸ್ತೀವಿ, ವಿಜ್ಞಾನಕ್ಕೆ ಸವಾಲು ಕೂಡ ರಶೀದ್ ಮುತ್ಯ ಅವರು ಹಾಕಿದ್ದಾರೆ. ಇದ್ರ ಜೊತೆಗೆ ಅವರವರ ನಂಬಿಕೆ ಕೂಡ ಅವರಿಗೆ ಬಿಟ್ಟಿದ್ದು. ಯಾರ ನಂಬಿಕೆ ವಿರುದ್ಧವೂ ಕೂಡ ನಾವು ಮಾತನಾಡಂಗಿಲ್ಲ. ಇದು ಪ್ರಜಾಪ್ರಭುತ್ವ. ಎಲ್ರಿಗೂ ಮಾತನಾಡುವ ಸ್ವಾತಂತ್ರ್ಯ ಇದೆ, ಠಾಣೆಯಲ್ಲಿ ದೂರು ಕೊಡುವ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಕೊಡ್ಲಿ ಮಾಡಲಿ. ಆದರೆ ಕೇವಲ ಯಾಕೆ ರಶೀದ್ ಮುತ್ಯವನ್ನೇ ಯಾಕೆ ಟಾರ್ಗೆಟ್, ಇದು ಕೂಡ ನಮ್ಗೆ ಪ್ರಶ್ನೆ. ಇದು ಬಿಟ್ಟು ಕಲಬುರಗಿಯಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಮುತ್ಯಗಳು ಇದ್ದಾರೆ.
ಹಂಗ್ ಮಾಡಂಗಿದ್ರೆ ಎಲ್ರ ಮೇಲೂ ಕಂಪ್ಲೇಂಟ್ ರೈಸ್ ಮಾಡಬೇಕು. ಈ ಬಿಜೆಪಿ ಮುಖಂಡ ಏನಿದ್ದಾರೆ ಮಣಿಕಂಠ ರಾಥೋಡ್ ಅವರು, ಎಲ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಮುಸ್ಲಿಂ ಸಮುದಾಯಕ್ಕೆ ಸೇರಿದನೆ ಅನ್ನೋ ಒಂದೇ ಒಂದು ಕಾರಣದಿಂದ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದೂರನ್ನ ಕೊಟ್ಟು ತೇಜೋವಧೆಯನ್ನ ಮಾಡ್ತೀನಿ. ವೈಯಕ್ತಿಕವಾಗಿ ದಾಳಿ ಮಾಡ್ತಾ ಇದ್ದಾರೆ. ದನ ಖಂಡ ತಿನ್ನುವನು, ಶತಮೂರ್ಖ, ಯಾವುದೇ ಪಾಂಡಿತ್ಯ ಇಲ್ಲ, ಡೋಂಗಿ ಬಾಜಿ, ಈ ತರ ಅನೇಕ ಹೇಳಿದ್ದಾರೆ. ಇದು ಎಲ್ಲೋ ತೀರಾ ವೈಯಕ್ತಿಕವಾಗಿ ಹೋಗಿದೆ. ಭಾವನೆಗೆ ಧಕ್ಕೆ ಉಂಟಾಗುವಂತ ಕೆಲಸ ಯಾರು ಕೂಡ ಮಾಡಬಾರ್ದು. ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಸುಖ ಸುಮ್ಮನೆ ಯಾರು ಕೂಡ ರಶೀದ್ ಮುತ್ಯ ಆಗಿರ್ಲಿ, ಯಾವುದೇ ಮುತ್ಯಗಳ ಆಗಿರ್ಲಿ, ಯಾವುದೇ ಗುರುಜಿಗಳಾಗ್ಲಿ, ಯಾವುದೇ ಮಠ ಮಂದಿರ ಚರ್ಚ್ಗಳಾಗ್ಲಿ ಜನಗಳು ಬರಲ್ಲ. ನಂಬಿಕೆ, ಅವರವರ ನಂಬಿಕೆಗಳು ಅವರವರಿಗೆ ಬಿಟ್ಟಿದ್ದು. ಇಲ್ಲಿ ನಾವು ಕೂಡ ನಮ್ಮ ಚಾನಲ್ ಕೂಡ ಯಾವುದೇ ಮೂಢನಂಬಿಕೆಗೆ ಉತ್ತೇಜನ ಕೊಡಲ್ಲ. ನಾವು ಯಾರ ಪರವಾಗೂ ಮಾತನಾಡ್ತಿಲ್ಲ. ಆದರೆ ದನಖಂಡ ಮಾಂಸ ಆಹಾರ ಪದ್ಧತಿ ಬಗ್ಗೆ ಅವಹೇಳನ ಹೇಳುವುದು, ತೀರಾ ವೈಯಕ್ತಿಕವಾಗಿ ಮಾತಾಡೋದು, ಇದನ್ನ ನಾವು ಕೂಡ ನಮ್ಮ ಚಾನಲ್ ಕೂಡ ಖಂಡಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಮಣಿಕಂಠ ರಾಥೋಡ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ.